ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ವಿಪರೀತವಾಗಿದೆ. ಕಾಡಾನೆಗಳ ಹಾವಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಚಿಕ್ಕಮಗಳೂರಿನ ಮುತ್ತೋಡಿ ರಸ್ತೆಯಲ್ಲಿ ಕಾಡಾನೆ ಹಿಂಡೊಂದು ಪ್ರತ್ಯಕ್ಷ ಆಗಿದೆ. ಮುತ್ತೋಡಿ ಭದ್ರಾ ಹುಲಿ ಸಂರಕ್ಷಣಾ ಅಂಚಿನಲ್ಲಿ ಕಾಡಾನೆಗಳ ಹಿಂಡು ಸಾಗ್ತಾ ಇರುವಂತಹ ದೃಶ್ಯ ಸೆರೆಯಾಗಿದೆ. 25ಕ್ಕೂ ಹೆಚ್ಚು ಕಾಡಾನೆಗಳು ರಸ್ತೆ ಕ್ರಾಸ್ ಮಾಡ್ತಾ ಇತ್ತು. ವಾಹನ ನಿಲ್ಲಿಸಿದ್ದಾರೆ ಸವಾರರು ಬೆಚ್ಚಿ ಬಿದ್ದಿದ್ದಾರೆ. ವಾಹನ ಸವಾರರು ಕಾಡಂಚಿನ ಪ್ರದೇಶದ ನಿವಾಸಿಗಳೆಲ್ಲ ಆತಂಕ ಹೆಚ್ಚಾಗ್ತಾ ಇದೆ. ನೋಡ್ತಾ ಇದ್ದೀರಿ ರಸ್ತೆ ದಾಟ್ತಾ ಇರುವಂಥ ದೃಶ್ಯ ಕಾಡಾನೆಗಳು. ಚಿಕ್ಕಮಗಳೂರಿನ ಮಲೆನಾಡು ಭಾಗ ನಿರಂತರವಾಗಿ ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಸಾಕ್ಷಿಯಾಗ್ತಾ ಇದೆ. ಸದ್ಯ ನೀವು ನೋಡ್ತಾ ಇರುವಂಥ ದೃಶ್ಯವೂ ಕೂಡ 25ಕ್ಕೂ ಅಧಿಕ ಕಾಡಾನೆಗಳು ರಸ್ತೆ ದಾಟ್ತಾ ಇರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಇನ್ನು ಕಾಡಾಳೆ ಉಪಟಳದಿಂದ ಅನ್ನದಾತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಗ್ರಾಮದಲ್ಲಿ ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳೆದು ನಿಂತ ಬೆಳೆ ಆನೆಗಳ ಪಾಲಾಗ್ತಿದೆ. ಜಮೀನುಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡ್ತಿದೆ ಆನೆಗಳ ಹಾವಳಿ ತಪ್ಪಿಸಿ ಅಂತ ಅರಣ್ಯ ಇಲಾಖೆ ಬಳಿ ಮನವಿ ಮಾಡಿದರೂ ಕೂಡ ಏನೂ ಉಪಯೋಗ ಆಗಿಲ್ಲ. ಆನೆಗಳನ್ನು ಹಿಡಿದು ಸ್ಥಳಾಂತರಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ನಮ್ಮ ನೋವಿಗೆ ಸ್ಪಂದಿಸ್ತಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಕೇಳಿದ್ರು ಕೊಟ್ಟೆ ಕೊಡ್ತಾರೆ. ಏನಂದ್ರೆ ಏನ್ ಕೆಲಸನೂ ಮಾಡಿಲ್ಲ. ದಿನ ಆದ್ರೂ ಒಂದು ಕಾಡಾನೆಗಳ ಹಿಂಡು 20-25 ಕಾಡಾನೆಗಳು ಏಕಾಏಕಿ ಹೊಲವನ್ನು ಅಥವಾ ಕಾಫಿ ತೋಟವನ್ನು ಪ್ರವೇಶ ಮಾಡುತ್ತೆ. ಬೆಳೆ ಎಲ್ಲವೂ ಕೂಡ ಕಾಡಾನೆಗಳ ದಾಳಿಗೆ ಬಲಿಯಾಗುತ್ತೆ. ಪರಿಹಾರ ಸಿಗಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ನಿರಂತರವಾಗಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ ಚಿಕ್ಕಮಗಳೂರು ಭಾಗದಲ್ಲಿ. ಅದರಲ್ಲೂ ಹಾಸನ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ವ್ಯಾಪಕವಾಗಿ ಈ ಸಮಸ್ಯೆ ಇದೆ. ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಬ್ರೇಕ್ ಹಾಕ್ತೀವಿ ಅಂತ ಸಚಿವರುಗಳು ಅರಣ್ಯಾಧಿಕಾರಿಗಳು ಭರವಸೆ ಕೊಟ್ಟರು ಕೂಡ ಅದು ಭರವಸೆಯ ರೂಪದಲ್ಲೇ ಇದೆ. ಆನೆಗಳನ್ನು ಹಿಡಿದು ಸ್ಥಳಾಂತರಿಸಿ ಅಂತ ಹೇಳಿದರೆ ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಸ್ತಾರೆ. ಆನೆಗಳು ಕೆಲವೇ ದಿನಗಳಲ್ಲಿ ಮತ್ತೆ ಪ್ರತ್ಯಕ್ಷ ಆಗುತ್ತೆ. ಏನು ಮಾಡಿಲ್ಲ ಸರ್. ಪರಿಹಾರಕ್ಕೆ ಬರ್ದಿದ್ದಾರೆ. ಅದು ಸರ್ಕಾರದಿಂದ ಕೊಟ್ಟೆ ಕೊಡ್ತಾರೆ. ಇವ್ರು ಅಲ್ಲದಿದ್ರು ಅದನ್ನ ಕೇಳಿದ್ರು ಕೊಟ್ಟೆ ಕೊಡ್ತಾರೆ. ಏನಂದ್ರೆ ಏನ್ ಕೆಲಸನೂ ಮಾಡಿಲ್ಲ. ದಿನ ಆದ್ರೂ ಒಂದು DF ಸರ್ ಬಂದು ಇಲ್ಲ. ನಾವು ಒಂದ್ಸತಿ ಲೆಟರ್ ಕೊಟ್ಟು ಹೋಗಿದ್ದೀವಿ. ಒಂದು ವಾರದಿಂದ ನಮ್ಮ ಗ್ರಾಮಸ್ಥರು ಬಂದು ಒಂದು ಲೆಟರ್ ಕೊಟ್ಟಿದೀವಿ. ಅದಕ್ಕೆ ಸಹ ಏನು ರೆಸ್ಪಾನ್ಸ್ ಮಾಡಿಲ್ಲ ಈ ಡಿಪಾರ್ಟ್ಮೆಂಟ್. ಸತ್ಯ ಹೇಳ್ತೀನಿ, ಕೆಂಪಣ್ಣ ಮಾವ ಹೇಳ್ದಂಗೆ ಈ ಡಿಪಾರ್ಟ್ಮೆಂಟ್ ಅನ್ನು ಮರ್ಜಿ ಮಾಡ್ಬೇಕು ಅಂತ ನಂದು ಅನಿಸಿಕೆ. ಯಾಕಂದ್ರೆ ಒಂದೇ ಒಂದು ರೆಸ್ಪಾಂಡ್ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.